ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇಲ್ಲಿ ಬೆಳಿ ಬೆಳೀತು ಅಂದ್ರೆ ಆ ಬೆಳಿ ಉಣ್ಣೋರು ಯಾರು ಅಂದ್ರು ಸಾಕ್ಷಾತ್ ರಾಮಲಿಂಗೇಶ್ವರನೇ ಉಣ್ತಾನೆ. ನೀವು ಇಹದಲ್ಲಿ ಆದ್ರೂ ತಿಳ್ಕೊಳ್ಳಿ, ಪರ್ರದಲ್ಲಿ ಆದ್ರೂ ತಿಳ್ಕೊಳ್ರಿ. ನಾವು ಪರದವರು, ಇವರು ಇಹದವರು. ಇವ್ರದ್ದು ಶಕ್ತಿಪೀಠ, ನಮ್ದು ಶಿವಪೀಠ. ನಾವು ಬೋಳಾಶಂಕರ. ಆದ್ರ ಇವರು ಶಕ್ತಿ ಬೆಳಿಬೇಕಂದ್ರೆ ಬೋಳಾಶಂಕರದಲ್ಲಿರುವ ಗಂಗೆ ಹರಿದ್ರೆ ಮಾತ್ರ ಇವ್ರ ಶಕ್ತಿ ಬೆಳಿಲಿಕ್ಕೆ ಸಾಧ್ಯ ಇದೆ. ಬೋಳಾಶಂಕರ ತಲೆಗೆ ಇರುವುದು ಗಂಗೆ, ಹೌದಲ್ಲ? ಈ 5 ಮಂದಿ ಯಾರ್ಯಾರು ಅಂದ್ರ ನಿಮ್ಮ ಕಣ್ಣು ಐತಲ್ಲ ಅಗ್ನಿ, ಅದು ನಿಮ್ಮ ಒಳಗೈತಿ. ಆಕಾಶ, ಕಿವಿ, ನಾಲಿಗೆನೆ ನೀರ, ಬಾಯ ನೀರು ಬರಕತ್ತಾವ ಅಂತಿರ್ಲ. ಜಲ, ಮೂಗ ವಾಸನೆ ಬರ್ತದ ಅಂತಿರ್ಲ, ಮಣ್ಣ. ಕಿವಿ ತೇಜ್, ಕಣ್ಣು ಅಗ್ನಿ, ಚರ್ಮ ವಾಯು, ಕಿವಿ ಆಕಾಶ. ಇವ್ರ 5 ಮಂದಿ. ಇವ್ರ 5 ಮಂದಿ ಜೊತೆ ನೀವು ಬಂದಿರಿ. 5 ಮಂದಿ ನಮ್ಮನ್ನ ಕರ್ಕೊಂಡ್ ಬಂದಾರ. ಇಲ್ಲಿ ಕರ್ಕೊಂಡ್ ಬಂದವ್ರು ಯಾರು? ಈ 5 ಮಂದಿ. ಇದ್ರ ಒಬ್ರಿಗೆ ಆಟ ಬ್ಯಾಸರ ಆಯ್ತಂದ್ರ ಅಂತ ನೋಡು, ನನಗೇನು ವಾಸನೆನೇ ಬರಲ್ರಿ ಗುರುಗಳೇ, ಅವು ಹೋಗ್ಬಿಟ್ಟಾನ ಅಂತ ಕೇಳವಲ್ರಿ ಅಂದ್ರ 7 ದಿವಸ ನಿಮ್ಮ ಮನೆಯಿಂದ ಒಂದೊಂದ್ಸರಿ ನೀರು ಇದು ಹಾಕಿ ಅಭಿಷೇಕ ಮಾಡ್ಕೊಂಡ್ ಬರ್ರಿ. ನಿಮಗ್ ಭಗವಂತ ಬೆಳೆ ಎಲ್ಲವನ್ನ ಕೊಡ್ತಾನೆ ಅನ್ನುವಂತ ಮಾತನ್ನ ಹೇಳಿ, ಯಾಕಂದ್ರೆ ಗುರುಗಳ ಹತ್ರ ಒಬ್ರು ಹೆಬ್ಬಳ್ಳಿ ಶರಣರು ಬರ್ತಾ ಇದ್ದಾರೆ. ಈಗಾಗಲೇ ಎಷ್ಟಾಯ್ತು ಸಮಯ? 11 ಆಯ್ತು. 12 ಅವರಿಗೆ ಬರ್ತಾರೆ ಅವರು. ನಮ್ಮ ಮಠದಲ್ಲಿ 26ರಿಂದ 31ರವರೆಗೂ ಕಾರ್ಯಕ್ರಮ ನಡೀತಾರೆ. ಇವರೇ ಬರ್ಬೇಕಂತಿಲ್ಲ, ನಮಗ್ ಕರೆದಿಲ್ಲ ಅಂತಿಲ್ಲ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರೋ ಗಾಳಿ ನಿಮ್ಮ ಅಧೀನವಲ್ಲ ಜಾಣ ಮನುಜರ. ಗಾಳಿ ಬೀಸಿದಾಗ ನೀವು ತೂರ್ಕೋಬೇಕು. ನಾಳೆ ತೂರಿಹನೆಂದರೆ ಇಲ್ಲ ನೋಡ ಗಾಳಿ. ನಿನ್ನೆ ಇದ್ದನ್ರಿ, ಇವತ್ತಿಲ್ರಿ. ಅವ ಒಳಗಿನ ಗಾಳಿ ಬಂದ್ ಆಗೋದ್ರೊಳಗ ತುರ್ಕೋರಿ. ಇದ್ರೊಳಗೊಂದು ಗಾಳಿ ಐತಲ್ಲ, ಈ ಗಾಳಿ ನಿಲ್ಲೋದ್ರೊಳಗ ಮಾಂತಿಂಗ್ ಮಾಡಿದಾಗ ರಾಶಿ ನಡೆದ ಯಾರ್ಯಾರು ಬಂದು ತೋರ್ಕೊಂಡು ಹೋಗ್ತಾರೆ. 5 ದಿವಸ ಶಿಶುನಾಳ ಶರೀಫ್ರ ಪುರಾಣ ಇದೆ. ಈ ಸಾರಿ ಫಕೀರೇಶ್ವರ ತಾತ್ನವರು ಗುರುಗಳು ಬರ್ತಾರೆ, ಅವರ ಆಶೀರ್ವಚನ ಇರ್ತದೆ. ಎಲ್ಲ ಶರಣರು ಬರ್ತಾರೆ. ಅದಕ್ಕೆ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ನಾನೇನ್ ಹೇಳಿ, ಈಶ್ವರ ದೇವರ ಗುಡಿಗೆ ಹೋಗಿ ಎಲ್ಲರೂ 7 ಸಾರಿ ಮಂತ್ರ, ಅಂದ್ರೆ ಯಾರ್ಯಾರ ಮನೆಯಿಂದ ಹೋಗ್ತೀರಿ 7 ಸಾರಿ ಮಂತ್ರವನ್ನ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಹಾಮಂತ್ರವನ್ನ ಹೇಳಿ ಒಂದ್ಸರಿ ನೀರ್ ಹಾಕಿ ಭಸ್ಮ ಈಶ್ವರ ಎಲ್ಲಿದ್ದಾನೆ ಅಲ್ಲಿ ಹೋಗಿ ಅಭಿಷೇಕ ಮಾಡಿ ಬರ್ರಿ. ಭಗವಂತ ನಿಮ್ಮ ಹೊಲೊಳಗ ಹಸರಾಗಿ ಉಸಿರಾಗಿ ಇರ್ತಾನೆ ಅಂತ ಆಶೀರ್ವದಿಸಿ ನಮ್ಮ ಮಾತುಗಳಿಗೆ ಹೆಸರು ಷಡಕ್ಷರ ಸ್ವಾಮಿ ಅಂತ. ಇಲ್ಲಿ ಪ್ರತಿ ವರ್ಷವೂ ಕೂಡ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಭಾಗವತಿಯಾಗಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಜನತೆ ಬಹಳ ಭಕ್ತಿಯಾಗಿ ಶ್ರದ್ಧಾಪೂರ್ವಕವಾಗಿ ಶ್ರೀ ರಾಮಲಿಂಗೇಶ್ವರನಿಗೆ ಅಭಿಷೇಕ ಹಾಗೂ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ಪ್ರತಿ ವರ್ಷ ಎಮ್ಮೆಗೌಡ ತಾತನವರಿಗೂ ಹಾಗೂ ಬಸವೇಶ್ವರ ತಾತನವರಿಗೂ ಕೂಡ ನಿರಂತರವಾಗಿ ತುಲಾಭಾರ ಕಾರ್ಯಕ್ರಮ ಹಾಗೂ ಇನ್ನಿತರ ದಾಸೋಹ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾಯಿದ್ರು. ಈ ವರ್ಷ ಮಳೆ ಆಗಿರದೇ ಇರೋದ್ರಿಂದ ಬರಗಾಲದ ನಿಮಿತ್ತ ಬಹಳ ಸಂಕ್ಷಿಪ್ತವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮುಖ್ಯವಾಗಿ
ಪೂಜಾ ಕಾರ್ಯಗಳನ್ನು ಎಲ್ಲ ವ್ಯವಸ್ಥಿತವಾಗಿ ಮಾಡಿದರೂ ಕೂಡ ಯಾವ ಒಂದು ತುಲಾಭಾರ ಕಾರ್ಯಕ್ರಮವನ್ನು ಯಾವುದೇ ರೀತಿಯಾಗಿ ಹಮ್ಮಿಕೊಂಡಿಲ್ಲ. ಆದರೂ ಕೂಡ ಈ ವರ್ಷದ ಕಾರ್ಯಕ್ರಮ ಇಲ್ಲಿ ದಾಸೋಹ ಎಲ್ಲ ನಿರಂತರವಾಗಿ ಇಲ್ಲಿನ ಜನತೆ ಬಹಳ ಭಕ್ತಿಯಾಗಿ ಶ್ರದ್ಧಾಪೂರ್ವಕವಾಗಿ ಇಂತಹ ಸಂದರ್ಭದಲ್ಲಿ ಶ್ರೀಗಳು ಅನೇಕ ಪೂಜ್ಯರು ಕೂಡ ಭಕ್ತರನ್ನು ಉದ್ದೇಶಿಸಿ ಹೇಳಿದ್ದಾರೆ. ಇನ್ನು 2 ಕಾರ್ತಿಗಳಲ್ಲಿ ಮಳೆ ಬರುತ್ತದೆ ಅನ್ನುವಂತಹ ವಿಚಾರವನ್ನು ಈಗಾಗಲೇ ಇಲ್ಲಿ ಎಮ್ಮಿಗನೂರಿನ ರಾಮದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಈಗಾಗಲೇ ಅರ್ಥಕೊಟ್ಟಿದ್ದಾರೆ. ಎಲ್ಲ ಭಕ್ತರು ಕೂಡ ಅವರ ಒಂದು ನಿರೀಕ್ಷೆಯಲ್ಲಿ, ಅವರ ಒಂದು ವಾಣಿಯ ನಿರೀಕ್ಷೆಯಲ್ಲಿ ಎಲ್ಲರೂ ಕಾತರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿನ ರೈತಾಪಿ ಜನಗಳು ಪ್ರತಿ ವರ್ಷ ಯಾವ ಈ ಒಂದು ಆಷಾಢ ಮಾಸದಲ್ಲಿ ಅಂದರೆ ಭೂಮಿಗೆ ಬಿತ್ತನೆಗೆ ಆರಂಭವಾಗ್ತಕ್ಕಂಥ ಶುಭ ಸಂದರ್ಭದಲ್ಲಿ ಇಲ್ಲಿ ಒಂದು ರಾಮಲಿಂಗೇಶ್ವರ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ತಮ್ಮ ಒಂದು ಬಿತ್ತನೆ ಕಾರ್ಯವನ್ನು ಆರಂಭ ಮಾಡತಕ್ಕಂಥ ಒಂದು ಸಂಪ್ರದಾಯ ಸುಮಾರು ವರ್ಷಗಳಿಂದ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಇದೇ ಸಂಪ್ರದಾಯ ಪ್ರಕಾರ ಇಲ್ಲಿ ಪೂಜ್ಯರ ಒಂದು ಅಪ್ಪಣೆಯ ಮೇರೆಗೆ ಇಲ್ಲಿ ಎಲ್ಲವೂ ನಡ್ಕೊಂಡು ಬರ್ತಾ ಇರೋದ್ರಿಂದ ಈಗಲೂ ಕೂಡ ಎಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಆ ಶ್ರೀಗಳ ಒಂದು ಆಶೀರ್ವಾದದ ಮೇರೆಗೆ ಯಾವ ರೀತಿ ಆಗ್ತದೆ ಅನ್ನುವಂಥ ವಿಚಾರವನ್ನು ಜಾತಕ ಪಕ್ಷಗಳಂತೆ ಕಾಯ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಒಟ್ಟಾರೆ ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಬಹಳ ಅತ್ಯಂತ ಪುರಾತನವಾಗಿರ್ತಕ್ಕಂಥ ದೇವಾಲಯ. ಇಲ್ಲಿ ಮೇಲೆ ಆ ಒಂದು ಪುಷ್ಕರಣಿ 2 ಗಂಟೆಯಿಂದ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರುದ್ರಾಭಿಷೇಕ ಹಾಗೂ ಲಕ್ಷ ಬಿಲ್ವಾರ್ಚನೆ ನಡೆದಿದ್ದು, ಹಾಗೂ ಈಗ ಎಮ್ಮಿನೂರು ವಾಮದೇವ ಶ್ರೀಗಳು ಹಾಗೂ ರಾಘವಳ್ಳಿ ಗವಿಸಿದ್ದೇಶ್ವರ ಸ್ವಾಮಿಗಳು, ಕರಿಬಸವ ಶರಣರು, ಷಡಕ್ಷರಿ ಸ್ವಾಮಿಗಳು ಭಾಗವಹಿಸಿ ಆ ಪಾದ ಪೂಜೆಯಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಅವರ ಆಶೀರ್ವಾದದಿಂದ ಮಳೆ ಬೆಳೆ ಚೆನ್ನಾಗುತ್ತದೆ ಅಂತ ಹೇಳಿದ್ದಾರೆ. ಅದನ್ನು ಜಾತಕ ಪರೀಕ್ಷೆಯಂತೆ ಭಕ್ತಾದಿಗಳು ಕಾಯ್ದಿದ್ದಾರೆ. ನಮ್ಮ ಹೆಸರು ಬಾದ್ಲಟ್ಟಿ ಸಂಡ್ರಂಗಪ್ಪ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.